ದಪ್ಪವಾಗಿರಬೇಕು, ಶೈನಿ ಆಗಿರಬೇಕು, ಹೆಲ್ದಿ ಆಗಿರಬೇಕು ಅಂತ ಆಸೆ ಇದ್ದೇ ಇರುತ್ತೆ. ನಿಮಗೂ ನನ್ನ ತರಡಿ ಉದ್ದವಾದ, ದಪ್ಪವಾದ, ಶೈನಿ ಆಗಿರೋ ಕೂದಲು ಬೇಕಂದ್ರೆ ನಾನು ಹೇಳೋ ಸಿಂಪಲ್ ಆಗಿರೋ ಎರಡು ಸ್ಟೆಪ್ಗಳನ್ನು ಫಾಲೋ ಮಾಡಿ ನಿಮ್ಮ ಕೂದಲು ಸಹ ಉದ್ದವಾಗಿ, ದಪ್ಪವಾಗಿ ಬರುತ್ತೆ. ಬನ್ನಿ, ವಿಡಿಯೋನ ಲೇಟ್ ಮಾಡೋದು ಬೇಡ, ವಿಡಿಯೋನ ಇವಾಗ ಶುರು ಮಾಡೋಣ. ಯಾವುದು ಆ 2 ಸ್ಟೆಪ್ಗಳು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವೆರಡು ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಿದ್ಮೇಲೆ ನೀವೇ ಹೇಳ್ತೀರಾ ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ. ಮೊದಲೇ ಸ್ಟೆಪ್ ಬಂದು ಹೇರ್ ಆಯಿಲಿಂಗ್ ಮಾಡುವಾಗ ನೀವು ಯಾವ ರೀತಿಯಾಗಿ ಆಯಿಲ್ನ ಅಪ್ಲೈ ಮಾಡಬೇಕು, ಯಾವ ರೀತಿಯಾಗಿ ಅಪ್ಲೈ ಮಾಡಿದ್ರೆ ಬೆಸ್ಟ್ ಅನ್ನೋದನ್ನ ಇವಾಗ ತಿಳಿಸ್ತೀನಿ. ಮೊದಲನೇದಾಗಿ ನೀವು ಯೂಸ್ ಮಾಡೋ ಯಾವುದೇ ಆಯಿಲನ್ನಾಗಲಿ ಆಯಿಲ್ನ ಅಪ್ಲೈ ಮಾಡುವಾಗ ನಿಮ್ಮ ಸ್ಕಾಲ್ಪ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿ. ಇದರಿಂದ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಬಹುದು. ಹೇರ್ನು ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ಲಿಕ್ಕೆ ಈ ಆಯಿಲ್ ಮಸಾಜ್ ತುಂಬಾ ಸಹಾಯವನ್ನ ಮಾಡುತ್ತೆ. ವಾರಕ್ಕೆ 1 ಅಥವಾ 2 ಸಾರಿ ನೀವು ಆಯಿಲ್ ಅಪ್ಲೈ ಮಾಡಿ, ಇದು ಬೆಸ್ಟ್ ಅಂತ ಹೇಳಬಹುದು. ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಆಯಿಲ್ನ ಅಪ್ಲೈ ಮಾಡಿದ್ಮೇಲೆ ನೀವು ಏನ್ ಮಾಡ್ಬೇಕಂದ್ರೆ ಸ್ಕಾಲ್ಪ್ನ ನೀವು ನೀಟಾಗಿ 5 ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಹೇರ್ ಗ್ರೋತ್ ತುಂಬಾ ಇಂಪ್ರೂವ್ ಆಗುತ್ತೆ. ಹೇರು ಕೂಡ ಉದ್ದವಾಗಲಿಕ್ಕೆ ತುಂಬಾ ಸಹಾಯವಾಗುತ್ತೆ ಅಂತ ಹೇಳಬಹುದು. ಇದು ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಿರೋ ಆಯಿಲ್ ಎಲ್ಲ ಸ್ಕಾಲ್ಪ್ಗೆಲ್ಲ ಚೆನ್ನಾಗಿ ಅಪ್ಲೈ ಆಗ್ಬಿಟ್ಟು ನಿಮ್ಮ ಹೇರ್ ಗ್ರೋತ್ ಬೂಸ್ಟ್ ಆಗ್ಲಿಕ್ಕೆ ತುಂಬಾ ಸಹಾಯವನ್ನ ಮಾಡುತ್ತೆ ಅಂತ ಹೇಳಬಹುದು. 2ನೇ ಸ್ಟೆಪ್ ಬಂದ್ಬಿಟ್ಟು ನೀವು ಹೇರ್ನ ಕೋಮ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಡ್ರೈ ಇರೋ ಸ್ಕಾಲ್ಪ್ನ ನೀವು ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿಬಿಟ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು. ನೋಡಿ, ಈ ಥರನಾಗಿ ನೀವು ಡ್ರೈ ಇರೋ ಸ್ಕಾಲ್ಪ್ನ ಚೆನ್ನಾಗಿ ಈ ಥರ ಮಸಾಜ್ ಮಾಡ್ಕೋಬೇಕು. ಈ ಥರ ಸ್ಕಾಲ್ಪ್ನ ಮಸಾಜ್ ಮಾಡೋದ್ರಿಂದ ಹೇರ್ ಗ್ರೋತ್ ಇಂಪ್ರೂವ್ ಆಗಲಿಕ್ಕೆ ತುಂಬ ಸಹಾಯವಾಗುತ್ತೆ ಅಂತ ಹೇಳಬಹುದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ.